ದೇವರ ಡೈರೆಕ್ಟೆಡ್ ಬೈ ಕೊರಟಾಲ ಶಿವ. ಕೊರಟಾಲ ಶಿವ ಅವರ ಲಾಸ್ಟ್ ಫಿಲಮ್ ಆಚಾರ್ಯ ಡಿಸಾಸ್ಟರ್ ಆದಮೇಲೆ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಚೆನ್ನಾಗೇ ಮಾಡಬೇಕನ್ನೋ ಕಾರಣಕ್ಕೆ ಮಾಡಿರೋ ಫಿಲಮ್ ಎಸ್ ತುಂಬ ಚೆನ್ನಾಗಿದೆ, ಅದರಲ್ಲಿ ಏನು ಡೌಟೇ ಇಲ್ಲ. ತುಂಬ ಚೆನ್ನಾಗಿದೆ. ಸ್ಪೆಷಲಿ ಫಸ್ಟ್ ಹಾಫ್ ಸೂಪರ್ ಎಕ್ಸ್ಟ್ರಾರ್ಡ್ನರಿ ಅಂತ ಹೇಳ್ಬೋದು. ಇಂಟರ್ವಲ್ ಆದಮೇಲೆ ಒಂದು 20 ಮಿನಿಟ್ಸ್ ಆದಮೇಲೆ ಏನು ಸೀನ್ ಬರ್ತಾವಲ್ಲ, 20 ಮಿನಿಟ್ಸಿಂದ ಕ್ಲೈಮ್ಯಾಕ್ಸ್ವರೆಗೂ ಹಂಗೆ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ. ಯಾವಾಗ ಕ್ಲೈಮ್ಯಾಕ್ಸ್ ಬಂತು ಅನ್ನೋದೇ ಗೊತ್ತಾಗಲ್ಲ. ಫಿಲ್ಮ್ ಮುಗ್ದೇ ಹೋಗ್ಬಿಡ್ತು. ನಾನು ಇನ್ನೊಂದು 15 to 20 ಮಿನಿಟ್ಸ್ ಇರುತ್ತೇನೋ ಅಂತ ಅಂದ್ಕೊಂಡ್ರೆ ಇಲ್ಲ, ಅಲ್ಲಿಗೆ ಅದು ಕ್ಲೈಮ್ಯಾಕ್ಸ್ ಬಂದುಬಿಡ್ತು. ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಬಾಹುಬಲಿ ಲೆವೆಲ್ಗೆ ಏನೋ ಟ್ವಿಸ್ಟ್ ಕೊಡಬೇಕು ಅನ್ನೋ ಥರ ಕ್ರಿಯೇಟ್ ಮಾಡಿದ್ದಾರೆ ಲಾಸ್ಟಲ್ಲಿ. ಸೊ ಈ ಕಟ್ಟಪ್ಪ ಬಾಹುಬಲಿನ ಯಾಕೆ ಸಾಯಿಸ್ದ ಅಂತ ಒಂದು ಟ್ವಿಸ್ಟ್ ಬಿಟ್ಟಿದ್ರಲ್ಲ, ಅದೇ ಥರ ದೇವರ ಅವರ ಮಗ ಬಂದುಬಿಟ್ಟು ವರ. ಸೊ ಯಾವ ಥರ ತೋರಿಸ್ತಿದ್ದಾರೆ ಅಂತ ಹೇಳಿದ್ರೆ, ಆ ದೇವರನ್ನ ಅವ್ರ ಮಗ ವರಾನೇ ಸಾಯಿಸ್ತಿದ್ದಾನೆ ಅನ್ನೋ ಥರ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಲಾಸ್ಟಲ್ಲಿ. ಸೊ ಅದು ಏನಕ್ಕೆ ಸಾಯಿಸಿರ್ತಾನೆ ಅನ್ನೋದೇ ಒಂದು ಪಾರ್ಟ್ 2 ಅಲ್ಲೇ ಬರುತ್ತೆ ಅಂತ ಅವರು ಹೇಳ್ತಿರೋದು. ಬಟ್ ಓವರಾಲ್ ಪಾರ್ಟ್ 2 ಅವಶ್ಯಕತೆಯೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಅದೇ ಥರ ಅನಿಸ್ತಾ ಇರುತ್ತೆ. ಇನ್ನೇನು ಫಿಲ್ಮ್ ಮುಗಿಯೋಕೆ ಇನ್ನು 20 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಇರುತ್ತೆ. ಆ ಗ್ಯಾಪಲ್ಲಿ ಏನೇನಾಯ್ತು ಎಲ್ಲ ತೋರಿಸ್ತಾರೆ ಅಂತ ಅಂದ್ಕೊಳ್ತಿರ್ತೀವಿ ನಾವು. ಅಷ್ಟರಲ್ಲೇ ಫಿಲ್ಮ್ ಮುಗ್ದೋಗ್ಬಿಡುತ್ತೆ. ಸೊ ಅವರು ಲೈಕ್ ನಿಜವಾಗ್ಲೂ ಅದು ಹೇಳಬೇಕಂದ್ರೆ ಬಾಹುಬಲಿ ಲೆವೆಲ್ಗೇ ಸ್ವಲ್ಪ ಅದು ಒಂಥರ ಸಸ್ಪೆನ್ಸ್ ಥರ ಇದೆ. ಲೈಕ್ ಏನಕ್ಕೆ ಅವ್ರ ಮಗ ಸಾಯಿಸ್ತಿದ್ದಾನೆ ಅನ್ನೋದು. ಬಟ್ ಅದನ್ನೇ ಒಂದು 15 to 20 ಮಿನಿಟ್ಸ್ ತೊಗೊಂಡು ಇದೇ ಫಿಲಮಲ್ಲಿ ತೋರಿಸ್ಬಿಟ್ಟಿದ್ರೆ ಚೆನ್ನಾಗಿರೋದು. ಅದು ಓವರಾಲಾಗಿ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ಕ್ಲೈಮ್ಯಾಕ್ಸ್ ಬರೋವರೆಗೂ ಫಿಲ್ಮ್ ತುಂಬಾ ಚೆನ್ನಾಗಿರುತ್ತೆ. ಅದು ಕ್ಲೈಮ್ಯಾಕ್ಸ್ ಬಂದುಬಿಟ್ಟು ಎಂಡ್ ಬಂದುಬಿಡುತ್ತೆ. ಇವೊಂದು ಅನಿಸ್ತಾ ಇರೋದು ಇನ್ನೊಂದು 15 to 20 ಮಿನಿಟ್ ಫಿಲಮ್ ಇದೆಯಾ ಅಂತ. ಸೊ ಅವರು ಪಾರ್ಟ್ 2 ಅಲ್ಲಿ ಏನೋ ಸ್ವಲ್ಪ ದೊಡ್ಡದಾಗಿ ಥಿಂಕ್ ಮಾಡಿದ್ದಾರೆ ಅಂತ ಅಂದ್ಕೊತೀನಿ. ಸೊ ಓವರಾಲ್ ಆಗಿ ಹೇಳಬೇಕಂತ ಹೇಳಿದ್ರೆ, ಕ್ಲೈಮ್ಯಾಕ್ಸ್ನ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂದರೆ ಓವರಾಲ್ ಫಿಲಮ್ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಒಂದು ಸ್ವಲ್ಪ ಏನೋ ಇನ್ಕಂಪ್ಲೀಟ್ ಏನೋ ಅಂತರ ಅನ್ನಿಸ್ತು. ಅದನ್ನು ಬಿಟ್ಬಿಟ್ರೆ NTR ಆ್ಯಕ್ಟಿಂಗ್ ಆಗಲಿ ಅಥವಾ ಬೇರೆ ಆ್ಯಕ್ಟರ್ಸ್ ಅವರ ಆ್ಯಕ್ಟಿಂಗ್ ಆಗಲಿ ತುಂಬ ಚೆನ್ನಾಗಿದೆ. ಸೊ ಜಾನ್ವಿ ಕಪೂರ್ಗೆ ಅಷ್ಟೊಂದು ಸ್ಕೋಪ್ ಏನಿಲ್ಲ. ಒಂದು 15 to 20 ಮಿನಿಟ್ಸ್ ಬರ್ತಾರೆ. ಆಮೇಲೆ ಒಂದು ಸಾಂಗ್ ತುಂಬ ಚೆನ್ನಾಗಿರುತ್ತೆ. 3.5 to 4 ಸ್ಟಾರ್ ಕೊಡ್ಬೋದು. ಮೇ ಬಿ NTR ಫ್ಯಾನ್ಸ್ಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಅನ್ಕೋತೀನಿ. ಗುಡ್ ಫಿಲಮ್ ಓವರಾಲ್.